ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಬಹುತೇಕವಾಗಿ ಇವತ್ತಿನ ದಿನ ಅಂದರೆ ಕಳೆದ ಏನೊಂದು 15 ದಿನ ತಿಂಗಳಿಂದನೇ ಅದೇ ಕೆಲಸ. ಈಗ ಏನು KGF 2 ಥಿಯೇಟ್ರಿಗೆ ಬರ್ತಾ ಇದೆ ಅಂತ ಒಂದು ಸುದ್ದಿ ಆದರೆ, ಅವನು ಎಲ್ಲೆಲ್ಲಿ ತಿರುಗಾಡಿ ಯಶ್ ಪ್ರಚಾರ ಮಾಡಿದಂಥ ಸುದ್ದಿ, ಹೀಗೆ ಸುದ್ದಿ ಅದರ ಅಲೆಯಲ್ಲೇ KGF 2 ತೇಲ್ತಾ ಬಂದು ಇವತ್ತು ಬ್ಲಾಸ್ಟ್ ಆಗಿದೆ. KGF 2 ಸಿನಿಮಾದ ಬಗ್ಗೆ ನಾನು ಮಾತಾಡಿದ್ದನ್ನು ನೀವು ಕೇಳುವ ಹೊತ್ತಿಗೆ ಪ್ರಾಯಶಃ ನನಗನ್ನಿಸ್ತದೆ, ನೀವು ಈಗಾಗಲೇ ಒಂದು 100 ವಿಮರ್ಶೆಗಳನ್ನು, ವಿಮರ್ಶೆಯ ಹೆಸರಿನ ಪ್ರೋಗ್ರಾಮ್ಗಳನ್ನು ಕೇಳಿರ್ತೀರಿ. ಹಾಗಾದರೆ ನಾನು KGF ಬಗ್ಗೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ, KGF ಬಗ್ಗೆ ಮಾತಾಡೋದ್ರ ಜೊತೆಗೇ ನನಗೆ ವಿಶ್ವದ ಚಿತ್ರರಂಗದಲ್ಲಿ KGF 2ನ ಸ್ಥಾನ ಏನು, ಭಾರತೀಯ ಚಿತ್ರರಂಗದಲ್ಲಿ KGF 2 ತನ್ನ ದಾಂಗುಡಿಯಿಂದ ಎಬ್ಬಿಸಿದ ಸುನಾಮಿ ಏನು, ಹೇಗೆ, ಯಾವ ರೀತಿ, ಇದರ ಪರಿಣಾಮ ಏನಾಗುತ್ತೆ. ಹಾಗೆಯೇ ಈಗ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ 5 ಭಾಷೆಯಲ್ಲಿ ಇದು ಬಿಡುಗಡೆಯಾಗಿದೆ. ಹೆಚ್ಚು ಕಮ್ಮಿ ಭಾರತದಲ್ಲೇ ಇಡೀ ಭಾರತದಾದ್ಯಂತ 9,000 10,000 ಥಿಯೇಟ್ರ್ ಏನಿದೆ, ಅದು ಕಂಪ್ಲೀಟ್ ಆ ಥಿಯೇಟ್ರ್ಗಳಲ್ಲಿ KGF 2 ಬಿಡುಗಡೆಯಾಗಿದೆ. ಬೇರೆ ಬೇರೆ ಭಾಷೆಗಳಲ್ಲಿ ಈ KGF 2 ಏನು ಪರಿಣಾಮವನ್ನು ಬೀರ್ತಾ ಇದೆ, ಏನು ಆಘಾತವನ್ನು ಮಾಡಿದೆ. ಅದರ ಜೊತೆಗೆ ಕನ್ನಡದ ಸಿನಿಮಾ ವಿಶ್ವದ ಸಿನಿಮಾ ಆಗಿ, ಭಾರತೀಯ ಸಿನಿಮಾವಾಗಿ ಯಶ್ ಇವತ್ತು ರಾಕಿಂಗ್ ಸ್ಟಾರ್ ಅಂತಲ್ಲ, ರಾಕಿಂಗ್ ಸ್ಟಾರ್ ಅಂತ ಅವರ ಟೈಟಲ್ ಕಾರ್ಡಲ್ಲೂ ಯಶ್ನ ಎಂಟ್ರಿಯಲ್ಲಿ ರಾಕಿಂಗ್ ಸ್ಟಾರ್ ಅಂತ ಬರ್ತಾ ಇದೆ. ಆದರೆ ಹಿಂದಿ ಚಿತ್ರರಂಗದ ವಿಮರ್ಶಕರು ಹೇಳ್ತಾ ಇದ್ದಾರೆ, ರಾಕಿ ಬಾಯ್ रॉकी स्टार नहीं है, ये मेगा स्टार है, ये ಸೂಪರ್ ಸ್ಟಾರ್ है, ये ಇಂಡಿಯನ್ ಸ್ಟಾರ್ है ಅಂತ ಈ ಥರದ ವಿಮರ್ಶೆಗಳು ಬರ್ತಾ ಇದೆ. ಹಾಗಾಗಿ KGF 2 ಒಂದು ಸಿನಿಮಾ ಹೇಗೆ ಇರಬೇಕು, ಕಮರ್ಷಿಯಲ್ ಸಿನಿಮಾ ಅನ್ನೋದಕ್ಕೆ ಒಂದು ಪಠ್ಯವಾಗಿದೆ, ಒಂದು ಫುಡ್ ರೋಲ್ ಆಗಿದೆ, ಒಂದು ಮಾಪನ, ಅದರ ಜೊತೆಗೆ ಮಾದರಿಯಾಗಿದೆ. ಈ ಮಾದರಿ ಕನ್ನಡದ ಮಾದರಿ ಅಲ್ಲ, ಇದು ಭಾರತೀಯ ಚಿತ್ರರಂಗದ ಈ ದಶಕದ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಬಾಹುಬಲಿ 1 ಮತ್ತು 2ನೇ ಭಾಗ ಬಂದಾಗ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸೌತ್ ಫಿಲ್ಮ್ಸು, ದಕ್ಷಿಣದ ಸಿನಿಮಾಗಳು ಯಾವ ರೀತಿ ಪ್ರಾಮಿನೆಂಟನ್ನು ಪಡ್ಕೊಳ್ತು, ಯಾವ ರೀತಿ ಮಹತ್ವವನ್ನು ಪಡ್ಕೊಳ್ತು, ಯಾವ ರೀತಿ ಭಾರತೀಯ ಚಿತ್ರರಂಗದಲ್ಲಿ ಮುನ್ನೆಲೆಗೆ ಬಂತು. ಎಲ್ಲೋ ಒಂದು ಕಡೆ ಒಂದು ಕಾಲದಲ್ಲಿ ಈ ಹಿಂದಿ ಚಿತ್ರರಂಗದವರ ಪೊಗುರು ಹೇಗಿತ್ತು ಅಂತಂದರೆ, ಉಳಿದವರೆಲ್ಲ ನಟರೇ ಅಲ್ಲ ಅನ್ನುವ ರೀತಿಯಲ್ಲಿ, ಎಲ್ಲೋ ರಜನಿಕಾಂತು ನಮ್ಮ ರಾಜ್ಕುಮಾರ್ ನಂತರದ್ದು ಹೇಳೋದು, ಆ ಥರದವ್ರು ಕೆಲವರನ್ನು ಇವರು ಸನ್ಮಾನಿಸ್ತಾ ಇದ್ರು, ಗಮನಿಸ್ತಾ ಇದ್ರು. ಯಾಕೆಂದರೆ ಅವರು ಹಿಂದಿಗೂ ಹೋಗ್ತಾ ಇದ್ರಲ್ಲ. ಅಷ್ಟು ಬಿಟ್ಟರೆ ಕನ್ನಡವಂತೂ ಲೆಕ್ಕವೇ ಇರಲಿಲ್ಲ. ರಾಜ್ಕುಮಾರ್ ಸಾರು ಅಷ್ಟೇ. ಅವರು ಬಿಟ್ಟರೆ ಕನ್ನಡದಲ್ಲಿ ಬೇರೆ ಯಾರಾದರೂ ಒಬ್ಬ, ಅಥವಾ ಭಾರತದಲ್ಲಿ ಈ ಕನ್ನಡದ ನೆಲದಿಂದ ಎಲ್ಲೋ ಶಂಕರ್ನಾಗ್ ಮಾಲ್ಗುಡಿ ಡೇಸಿಂದ ಹೆಸರು ಮಾಡಿದರು. ಅಷ್ಟು ಬಿಟ್ಟರೆ ಪುಟ್ಟಣ ಕನಗಾಳು ಅಥವಾ ಈ ಥರ ನಿರ್ದೇಶಕರದೆಲ್ಲ ನಮ್ಮಲ್ಲಿ ಹೆಸರಿತ್ತು. ನಟರು, ಸೂಪರ್ ಸ್ಟಾರ್ಗಳು ಅಂತ ಬಂದಾಗ ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಬೇರೆ ಯಾರು ಭಾಷಾತೀತವಾಗಿ ಭಾರತೀಯ ಚಿತ್ರರಂಗದಲ್ಲಿ ಈ ರೀತಿಯ ಒಂದು ವಜನ್ನನ್ನು, ಈ ರೀತಿಯ ಬಿರುಗಾಳಿಯನ್ನು, ಈ ರೀತಿಯ ಸುನಾಮಿಯನ್ನು ಸೃಷ್ಟಿಸಿದ ಇನ್ನೊಬ್ಬ ನಟ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸುದೀಪ್ ಭಾರತೀಯ ಚಿತ್ರರಂಗದಲ್ಲೇ ಗುರುತಿಸಿಕೊಳ್ಳುವಂಥ ಪಾತ್ರವನ್ನು ಮಾಡಿದರು. ಆದರೆ
ಇಡೀ ಚಿತ್ರರಂಗ ತನ್ನನ್ನು ರೀಕನ್ಸ್ಟ್ರಕ್ಟ್ ಮಾಡಿಕೊಳ್ಳುವ ಲೆವೆಲಲ್ಲಿ ಯಾವ ನಟನು ಯಾವ ಸಿನಿಮಾವನ್ನು ಕೊಟ್ಟ ದಾಖಲೆ ಇರಲಿಲ್ಲ. ಇಸ್ ಅ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಚಿತ್ರ ಇದು. ದಕ್ಷಿಣದ ಚಿತ್ರ, ಅದರಲ್ಲೂ ಕನ್ನಡದ ಚಿತ್ರ ಇವತ್ತು ವಿಶ್ವಾದ್ಯಂತ 280 ಕೋಟಿಗೂ ಹೆಚ್ಚು ಫಸ್ಟ್ ಡೇ ಕಲೆಕ್ಟ್ ಮಾಡಿದ್ದು. ಹಾಗಾದರೆ ಈ ಚಿತ್ರ ಯಾವ ಯಾವ ಪರಿಣಾಮವನ್ನು ತರ್ತಾ ಇದೆ ನೋಡಿ. ಹಿಂದಿ ಚಿತ್ರರಂಗದ ಬಹಳ ಮುಖ್ಯವಾದಂಥ ವಿಮರ್ಶಕರು ಕೆಲವು ಮಾತುಗಳನ್ನು ಹೇಳಿದರು. ಏನು? ಹಿಂದಿ ಚಿತ್ರರಂಗದ ನಿರ್ದೇಶಕರು ಮತ್ತು ಈ ಖಾನ್ಗಳು, ಕುಮಾರಗಳು ಎಲ್ಲ ಇದ್ದಾರಲ್ಲ, ಇವರು ತಮ್ಮನ್ನು ತಾವು ಮತ್ತೆ ಮತ್ತೆ ನೋಡ್ಕೊಳ್ಬೇಕಾದಂಥ ತುರ್ತನ್ನು KGF 2 ತಂದು ನಿಲ್ಲಿಸಿದೆ. ಕೇವಲ 6 ಪ್ಯಾಕ್ ಹೊಟ್ಟೆ ತೋರಿಸ್ಬಿಡೋದು, ಕೇವಲ ಬಟ್ಟೆ ತೆಗೆದುಬಿಡೋದು, ಈ ಥರ ನೀವು ಇನ್ನು ಮಾಡ್ಕೊಂಡು ಕೂತ್ರೆ ನಿಮ್ಮನ್ನು ಇಡೀ ಚಿತ್ರರಂಗದ ಯಾರೂ ಕೂಡ ನಿಮ್ಮನ್ನು ಮೂಸೋದಿಲ್ಲ. ಒಬ್ಬ ವಿಮರ್ಶಕ ಹೇಳ್ತಾರೆ, ಒಂದು ಪಟ್ಟಿ ಮತ್ತು ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಹಿಂದಿ ಚಿತ್ರರಂಗದವರು ಸೋ ಕಾಲ್ಡ್ ಹೀರೋಗಳು ಮತ್ತು ನಿರ್ದೇಶಕರುಗಳು ಸಿನಿಮಾವನ್ನು ಹೇಗೆ ಮಾಡಬೇಕು, ಸೀನ್ ಟು ಸೀನ್ ಅನ್ನೋದನ್ನು ಪಟ್ಟಿ ಮಾಡ್ಕೊಂಡು ಬನ್ನಿ, ಅಧ್ಯಯನ ಮಾಡಿ ಆಮೇಲೆ ಸಿನಿಮಾ ಮಾಡಿ. ಈ ಥರದ ವಿಮರ್ಶೆ KGF 2 ಬರ್ತಾ ಇದೆ. ನಾನು ಇಂದಿನ ವಿಡಿಯೋದಲ್ಲಿ ಯಶ್ ಬಗ್ಗೆ ಮಾತಾಡಿದಾಗ ನಾನೊಬ್ಬರ ಗೆಳೆಯರು, ಈ ನಾಡಿನ ಭಾಳ ಶ್ರೇಷ್ಠ ಕಾರ್ಟೂನಿಸ್ಟ್ ಪ್ರಕಾಶ್ ಶೆಟ್ಟರು, ನಾನು ಅವರು ಮುಂಗಾರಿನಿಂದ ಒಟ್ಟಿಗೆ ಕೆಲಸ ಮಾಡಿದವರು, ಅವರು ನನಗೊಂದು ಮೆಸೇಜ್ ಮಾಡಿದರು. ನೆಕ್ಸ್ಟ್ ಆಸ್ಕರ್ ಅವಾರ್ಡಿಗೆ ಯಶನ್ನು ನಾವು ನಿರೀಕ್ಷಿಸ್ಬೋದು ಅನ್ನುವ ಅರ್ಥದಲ್ಲಿ ಒಂದು ಮೆಸೇಜನ್ನು ನಾನು ಮಾಡಿದರು. ನನಗೆ ಆ ಹೊತ್ತಿನಲ್ಲಿ ಅವರು ವ್ಯಂಗ್ಯ ಚಿತ್ರಕಾರರಾದ್ದರಿಂದ, ಒಬ್ಬ ಸೀರಿಯಸ್ ರೈಟರೂ ಆಗಿರೋದ್ರಿಂದ ಪ್ರಾಯಶಃ ವ್ಯಂಗ್ಯ ಮಾಡಿದಾರೋ ಅಥವಾ ನಿಜಕ್ಕಾಗೂ ಹೇಳಿದಾರೋ ಈ ಸಂಶಯದಲ್ಲೇ ಇದ್ದೆ. ಚಿತ್ರ ನೋಡಿದ ಬಂದ ಮೇಲೆ ಈಗೊಂದು ಮಾತು ಹೇಳ್ತೇನೆ ಕೇಳಿ. ಸಾಮಾನ್ಯವಾಗಿ ಅದಕ್ಕೆ ನಾಮಿನೇಟ್ ಆಗಬೇಕು ಅಂತಾದರೆ ಅಮೇರಿಕದಲ್ಲಿ ಆ ಸಿನಿಮಾ, ಯಾವುದೇ ಭಾಷೆಯ ಸಿನಿಮಾ ವಿಶ್ವದ 1 ವಾರ ನಡೆಯಬೇಕು ಥಿಯೇಟ್ರ್ನಲ್ಲಿ. ಇದು ಅದಕ್ಕೆ ಒಂದು ಮೂಲಭೂತವಾದಂತೆ ಇರುವ ಕ್ರೈಟೀರಿಯಾ. ಈಗಾಗಲೇ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ಯಶ್ನ KGF 2 ಅಮೇರಿಕದಲ್ಲಿ ದಾಂಗುಡಿ ಇಡ್ತಾ ಇದೆ, ಧೂಳೆಬ್ಬಿಸ್ತಾ ಇದೆ. ಹಾಗಾಗಿ ಆಸ್ಕರಿಗೆ ಮುಂದಿನ ಸಂದರ್ಭದಲ್ಲಿ, ಈಗ ಬರುವ ಸಂದರ್ಭದಲ್ಲಿ KGF 2 ನಾಮಿನೇಟ್ ಆಗೋದಕ್ಕೆ ಯಾವ ಸಂಶಯವೇ ಬೇಡ. ಆಮೇಲೆ ಒಂದು ನೆನಪಿಡಬೇಕು, KGF 2 ಇಡೀ ಸಿನಿಮಾ ನೋಡ್ತಿರಲ್ಲ, ಕ್ಲೈಮ್ಯಾಕ್ಸ್ ಆಗುತ್ತೆ, ಅದು ಸಮುದ್ರದ ಮಧ್ಯದಲ್ಲಾಗುತ್ತೆ ಅದ್ಭುತವಾಗಿ. ಆ ಕ್ಲೈಮ್ಯಾಕ್ಸ್ ನಂತರ ಬಹುತೇಕ ಜನ ಎದ್ದು ಹೊರಟು ಬರ್ತಾರೆ. ದಯವಿಟ್ಟು ಕೇಳಿ, ಹೊರಟು ಬರಬೇಡಿ, ಕೂತ್ಕೊಳ್ಳಿ, ಗಟ್ಟಿಯಾಗಿ ಕೂತ್ಕೊಳ್ಳಿ. ಅಲ್ಲಿ ಇಡೀದಾಗಿ ಚಿತ್ರತಂಡದ ಹೆಸರು ಬರ್ತದಲ್ಲ, ಬಂದ ನಂತರ ಒಂದು ಸೀನ್ ಬರ್ತದೆ. ಆ ಸೀನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇದೇ ತಂಡ KGF ಪಾರ್ಟ್ 3 ಹಾಲಿವುಡ್ಡಲ್ಲಿ ಮಾಡಲಿಕ್ಕೆ ಹೊರಟಿದೆ ಅನ್ನುವ ಸೂಚನೆಯನ್ನು ಖಡಕ್ಕಾಗಿ ನೀಡಿದೆ. ರೋಮಾಂಚನ ಆಗ್ತಾ ಇದೆಯಲ್ಲ, ಆಘಾತ ಆಗ್ತಾ ಇದೆಯಲ್ಲ, ಇಟ್ಸ್ ಎ ಟ್ರೂ, ಸತ್ಯ ಇದು. ಹಾಗಾಗಿ ನಾನೇನು ಆಸ್ಕರ್ ಲೆವೆಲ್ಲು ಅಥವಾ ಹಾಲಿವುಡ್ ಲೆವೆಲ್ಲು, ಆ ಲೆವೆಲ್ಲಿಗೆ ಒಬ್ಬ ನಟ ತನ್ನನ್ನು ತಾನು ಹೇಗೆ ಕನ್ಸ್ಟ್ರಕ್ಟ್ ಮಾಡಿಕೊಂಡ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದರ 100 ಪಟ್ಟು ಸಿನಿಮಾದಲ್ಲಿ ಅದಕ್ಕೆ ದಾಖಲೆ ಇದೆ. 1000 ಕೋಟಿ ಅಂತ ಹೇಳಿದ್ನಲ್ಲ ನಾನು, 1000 ಕೋಟಿ ಅಲ್ಲ, 1000ದ ಆಚೆ ಲೆಕ್ಕ ಇನ್ನು ಬರಬೇಕಷ್ಟೆ, ಬರುತ್ತೆ. ಈ ಖಾನ್ಗಳು ಇಡೀ ಬಾಲಿವುಡ್ ಸಿನಿಮಾ ರಂಗದಲ್ಲಿ ಹಿಂದೂ ಮೂಲದಿಂದ ಬಂದಂಥ, ಅದು ಗೋವಿಂದ ಇರ್ಬೋದು, ಮಿಥುನ್ ಚಕ್ರವರ್ತಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮಗದೊಬ್ಬರು ಇರ್ಬೋದು, ಎಲ್ಲರನ್ನು ಮುಗಿಸಿ ತಮ್ಮದೇ ಒಂದು ಖಾನ್ದಾನನ್ನು, ತಮ್ಮದೇ ಒಂದು ಶ್ರೇಷ್ಠತೆಯನ್ನು ಛಾಪಿಸಿಕೊಂಡಿದ್ರಲ್ಲ, ಆ ಖಾನ್ಗಳಿಗೆ ಇವತ್ತು ಇಡೀ ಹಿಂದಿ ಚಿತ್ರರಂಗದ ಪ್ರೇಕ್ಷಕರು ಮತ್ತು ವಿಮರ್ಶಕರು, ತಜ್ಞರು ಕೆಪ್ಪೆಗೆ ಹೊಡೆದಾಗೆ
ಇಲ್ಲಿವರೆಗೆ ಏನು ಮಣ್ಣಗಟ್ಟಿ ನೀವು ಸಿನಿಮಾ ಮಾಡಿದ್ದೀರಿ, ಸಿನಿಮಾ ಮಾಡಬೇಕು ಅಂತಂದರೆ KGF 2 ಥರ ಮಾಡಬೇಕು ಅಂತ ವಿಮರ್ಶೆ ಮಾಡಿದ್ದಾರೆ. ಇದು ಕನ್ನಡದ ಹೆಮ್ಮೆ, ಭಾರತೀಯ ಚಿತ್ರರಂಗದ ಹೆಮ್ಮೆ. ವಿಶ್ವದ ಇಡೀ ಭೂಪಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮಾನ ಸಮ್ಮಾನವನ್ನು ಬ್ಯೂಟಿಫುಲ್ ಆಗಿ ಇಡೀ ಭಾರತೀಯ ಚಿತ್ರರಂಗದ ನಿರ್ದೇಶಕರು ಇನ್ಕ್ಲೂಡಿಂಗ್ ರಾಜಮೌಳಿ ಈ ಸಿನಿಮಾವನ್ನು ನೋಡಬೇಕು, ನೋಡಿ ತನ್ನ ಒಳಗಿನ ಸೃಜನಾತ್ಮಕವಾದಂಥ ಒಳಗುದಿ ಇದೆಯಲ್ಲ ಅದನ್ನು ಮತ್ತೆ ಮತ್ತೆ ರೀಫ್ರೆಶ್ ಮಾಡ್ಕೋಬೇಕಾದಂಥ ಅಗತ್ಯವನ್ನು KGF 2 ತೋರಿಸ್ಕೊಟ್ಟಿದೆ. KGF 2 ಯಾವ ಲೆವೆಲಿಗೆ ಬಂದಿದೆ ಅಂತಂದರೆ ಇಡೀ ಹಿಂದಿ ಚಿತ್ರರಂಗದ ನಟರು, ನಿರ್ದೇಶಕರು, ತಂತ್ರಜ್ಞರು, ನಿರ್ಮಾಪಕರು 40-46 ಜನ ಸೇರಿ ಈ ಸಿನಿಮಾವನ್ನು ನೋಡಿ ಮೀಟಿಂಗ್ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್, ನಾವೇನು ಮಾಡಬೇಕು? ಯಾಕಂತಂದರೆ ಜರ್ಸಿ, ರನ್ವೇ 34 ಈ ಥರದ ಇನ್ನೊಂದು ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಈ 3 ಸಿನಿಮಾಗಳು ಸಖತ್ತಾಗಿ ಕೆಪ್ಪೆಗೆ ಹೊಡೆಸ್ಕೊಳ್ತವೆ ಅನ್ನೋದು ಇವತ್ತಿನ ಅಂಬೋಣ. KGF 2 ಅಂದರೆ ಏನು ಹಾಗಾದರೆ? ಗರುಡನನ್ನು ಹೊಡೆದ ನಂತರ ಆ ಸಾಮ್ರಾಜ್ಯದ ಮೇಲೆ ರಾಜೇಂದ್ರ ದೇಸಾಯಿ, ಆ್ಯಂಡ್ರೋಸನ್ ಬಳಗ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಹೊರಟಾಗ ಅದಕ್ಕೆ ವಿರುದ್ಧವಾಗಿ ತನ್ನದೇ ಒಂದು ಒನ್ ಮ್ಯಾನ್ ಆರ್ಮಿ ಆ ಒಂದು ಧೀಮಂತಿಕೆಯಿಂದ ಇಡೀ ಸಾಮ್ರಾಜ್ಯವನ್ನು ವಿಶ್ವದ ಮಟ್ಟದಲ್ಲಿ ಕಟ್ಟಲಿಕ್ಕೆ ಹೊರಟಂಥ ಒಬ್ಬ ರಾಕಿ ಅನ್ನುವಂಥ ನಾಯಕನ ಶ್ರೇಯಸ್ಸಿನ ಕಥೆಯೇ KGF 2. ಕತೆ ಒಂದೇ ಲೈನು, ಆದರೆ ಇಡೀ KGFನ ಒಳಗಡೆ ಸಿನಿಮಾ ನೋಡ್ಕೊಬಂದಾಗ ಸಿನಿಮಾ ಹೇಗಿತ್ತು ಅಂತ ಯಾರೋ ಕೇಳಿದರು ನನಗೆ. ಆವಾಗ ನಾನು ಹೇಳಿದೆ, ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ನಾನು ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ನಾನು ಎಲ್ಲಿಗೆ ಬಂದಿದ್ದೆ ಅಂತ ಗೊತ್ತಿತ್ತು, KGFಗೆ ಬಂದಿದ್ದೇನೆ ಅಂತ ಗೊತ್ತಿತ್ತು. ಆದರೆ KGFನ ಒಳಗೆ ಹೋದಾಗ ಎಲ್ಲಿ ಆ ಟರ್ನು ಇದೆ, ಎಲ್ಲಿ ಆ ಮುರ್ಕಿ ಇದೆ, ಎಲ್ಲಿ ಸ್ಟ್ರೇಟ್ ಇದೆ, ಎಲ್ಲಿ ಅಗಳ ಇದೆ, ಎಲ್ಲಿ ಮೈನಿಂಗ್ ಇದೆ, ಎಲ್ಲಿ ಗುಹೆ ಇದೆ, ಒಂದು ಅರ್ಥ ಆಗಲಿಲ್ಲ ನನಗೆ. ಅಂದರೆ ಸಾವಿರ ಜನಗಳನ್ನು ಬಳಸ್ಕೊಂಡು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಗ್ರೀನ್ ಮ್ಯಾಟನ್ನು ಬಳಸ್ಕೊಂಡು ಪ್ರಾಕ್ಟಿಕಲ್ ಆದ ಸೆಟ್ಗಳನ್ನು ಬಳಸ್ಕೊಂಡು ಡಾರ್ಕ್ ಥಿಯರಿಯಲ್ಲಿ ಇಡೀ ಸಿನಿಮಾವನ್ನು ಶೂಟ್ ಮಾಡಿ ಆ ಇಡೀ ಒಂದು ಟೆಂಪರ್ಮೆಂಟನ್ನು ಆರಂಭದಿಂದ ಕೊನೆಯವರೆಗೂ ಒಂದು ಕ್ಷಣವೂ ನಿಮಗೆ ವಿಚಲಿತಗೊಳ್ಳದೇ ಇದ್ದ ಹಾಗೆ ಅದನ್ನು ಕಾದುಕೊಂಡು ಪ್ರತಿ ಪಾತ್ರ ಸಣ್ಣ ಒಂದು ಮಕ್ಕಳನ್ನು ನಾಯಕನ ಒಟ್ಟಿಗೆ ಅದನ್ನು ಹೇಗೆ ಕಾಂಬಿನೇಷನ್ ಮಾಡಿದ್ದಾರೆ ಅಂತಂದರೆ, ನೀವು ಆ ಸಿನಿಮಾದಲ್ಲಿ ಈ ರೀತಿಯೂ ಕಾಂಬಿನೇಷನ್ ಮಾಡಬಹುದೇ? ಒಂದು ವೈಲೆನ್ಸ್ ಇರುವಂಥ ಸಿನಿಮಾದಲ್ಲಿ, ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಎಲ್ಲ ವಿಮರ್ಶಕರು ಒಂದು ಮಾತು ಹೇಳ್ತಾ ಇದ್ರು, ನಾನು ಗಮನಿಸಿದ್ದೆ. ರಾಕಿ ಬಾಯ್ನ ಎಂಟ್ರಿ ಅಂದ್ರೆ ಅದ್ಭುತ, ಎಂಥ ಎಂಟ್ರಿ ಅದು, ಅಂಥ ಎಂಟ್ರಿಯನ್ನು ಸಿನಿಮಾ ರಂಗ ನೋಡೇ ಇಲ್ಲ. ಹೌದು, ಆದರೆ ನೆನಪಿಡಿ, ಒಂದು ತಪ್ಪನ್ನು ಹೇಳಬೇಡಿ. ಈ ಸಿನಿಮಾದಲ್ಲಿ ಎಷ್ಟು ಸಾರಿ ನಾಯಕನಾಗಿ ಯಶ್ ಎಂಟ್ರಿ ಕೊಡ್ತಾನೋ ಅದು ಎಲ್ಲ ಎಂಟ್ರಿಯೂ, ಪ್ರತಿ ಎಂಟ್ರಿಯೂ ನಿಮ್ಮ ಯಾವ ಸಿನಿಮಾ ರಂಗದಲ್ಲಿ ಇವತ್ತಿನವರೆಗೆ ಕಾಣಿಸಿಕೊಳ್ಳದೇ ಇದ್ದಂಥ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಅದ್ಭುತವಾದಂಥ ಎಂಟ್ರಿ. ಅದು ತಾಂತ್ರಿಕವಾಗಿ ಅದನ್ನು ಯಾವ ಲೆವೆಲ್ಲಿಗೆ ಅದನ್ನು ಸೃಷ್ಟಿಸಲಾಗಿದೆ ಅಂತಂದರೆ ಅದಕ್ಕೆ ಅಕ್ಷರ ರೂಪವನ್ನು ಕೊಡಲಿಕ್ಕೆ ಕಷ್ಟ ನನಗೆ. ಇಡೀ ಸಿನಿಮಾದಲ್ಲಿ ರವಿ ಬಸರೂರು ಇಲ್ಲಿ ಹಾಡಾಗಲಿಲ್ಲ. ನಿಮಗೆ ಇಲ್ಲಿ ಗಲಿಗಲಿಮೆ ಅಂತಿತ್ತಲ್ಲ KGF 1ನಲ್ಲಿ, ಇಲ್ಲಿ ನಮಗೆ ಆ ಥರದೊಂದು ಸಾಂಗ್ ಇದೆ ಅಂತ ತೋರಿಸಲಾಗಿತ್ತು. ಆದರೆ ಆ ಸಾಂಗ್ ಇಲ್ಲ, ಇಲ್ಲಿ ಐಟಮ್ ಡ್ಯಾನ್ಸ್ ಇಲ್ಲ, ಇಲ್ಲಿ ಲವ್ ಇಲ್ಲ. ಆದರೆ ಎಲ್ಲೋ ಒಂದೆರಡು ಕಡೆ ಕ್ಲೈಮ್ಯಾಕ್ಸಿನ ಹತ್ರ ಬಂದಾಗ ಒಂದು ಶ್ರೀನಿಧಿ ಶೆಟ್ಟಿ ರೀನಾ ಅನ್ನೋ ಪಾತ್ರ ಇದೆಯಲ್ಲ,
ಆ ಪಾತ್ರದೊಟ್ಟಿಗೆ ನಾಯಕನ ರೊಮ್ಯಾಂಟಿಕ್ ಸೀನ್ ಬರುತ್ತೆ. ಆದರೆ ಅದು ಭಾವನಾತ್ಮಕವಾಗಿ ಕಥೆಯೊಳಗೆ ಮಿಳಿತ ಆಗುತ್ತೆ. ನೋಡಿ, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು. ಯಾಕೆಂತಂದರೆ ನಮ್ಮಲ್ಲಿ ಬಹುತೇಕವಾಗಿ ಆ್ಯಕ್ಷನ್ ಓರಿಯೆಂಟ್ ಸಿನಿಮಾದಲ್ಲಿ ಅದು ಲವ್ ಇರ್ಬೋದು, ಅದು ಪ್ರೇಯಸಿಯೊಟ್ಟಿಗಿನ ಕಥನ ಇರ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಆದಂಥ ದೃಶ್ಯ ಇರ್ಬೋದು, ಅದು ಕಥೆಯ ಹೊರಗಡೆ ನಿಲ್ತದೆ ಬಹುತೇಕವಾಗಿ. ಎಲ್ಲೋ ನಾಯಕನಂಥ ಸಿನಿಮಾದಲ್ಲಿ ಮಾತ್ರ ನೀವು ಈ ಥರ ಮಿಳಿತ ಆದದ್ದನ್ನು ನೋಡಿರ್ತೀರಿ. ಆದರೆ ಈ ಸಿನಿಮಾದಲ್ಲಿ ಪ್ರಶಾಂತ್ ನೀಲ್ ಎಂಥ ಬ್ರಿಲಿಯಂಟ್ ಡೈರೆಕ್ಟರ್ ಅಂತಂದರೆ, ಕಥೆಯ ನಾಭಿಗೆ ಯಾವುದನ್ನೂ ಅನಾವಶ್ಯಕವಾಗಿ ಇಟ್ಟಿಲ್ಲ, ಯಾವುದನ್ನು ಅನಾವಶ್ಯಕವಾಗಿ ಸೇರಿಸಿಲ್ಲ. ಅದರ ಜೊತೆಗೆ ಯಾವುದನ್ನು ಬಿಟ್ಟರೂ ನೀವು ಸಿನಿಮಾವನ್ನು ನೋಡಲಿಕ್ಕಾಗೋದಿಲ್ಲ. ರೀನಾನ ಕಿಡ್ನ್ಯಾಪ್ ಸೀನ್ ಒಂದಿದೆ. ಅಧೀರನ ಪ್ರೇರೇಪಿತ ಒಂದು ಗ್ಯಾಂಗು ಇದೇ ನಾಯಕನ ಒಂದು ಅತ್ಯಂತ ಇಷ್ಟವಾದಂಥ, ಒಂದು ರೀತಿಯ ತನ್ನ ಹೃದಯ ಅನ್ನುವಂಥ ರೀತಿಯಲ್ಲಿ ಅವಳನ್ನು ಕಾಪಿಡ್ತಾ ಇರುವಂಥ ಈ ರೀನಾನ ಕ್ಯಾರೆಕ್ಟರ್ ಇದೆಯಲ್ಲ, ಶ್ರೀನಿಧಿ ಶೆಟ್ಟಿ ಮಾಡಿದಂಥ ಕ್ಯಾರೆಕ್ಟ್ರು, ಅದನ್ನು ಕದ್ದೊಯ್ಯಲಾಗ್ತದೆ. ಅಲ್ಲಿ ನಾಯಕನ ಒಂದು ಕಾರ್ ಚೇಸಿಂಗ್ ಫೈಟ್ ಇದೆ. ಸತ್ಯವಾಗೂ ಹೇಳ್ತೇನೆ ನಾನು, ಇಲ್ಲಿವರೆಗಿನ ನೀವು ಬಾಂಡ್ 007ನಲ್ಲಿ ಒಂದು ಚೇಸಿಂಗ್ ನೋಡ್ತೀರಿ, ಆ ಥರದ ಚೇಸಿಂಗ್ ನಾನು ನೋಡಿದ್ದೆ. ಆದರೆ ಘಂಟಾಘೋಷವಾಗಿ ಹೇಳ್ತೇನೆ ಕೇಳಿ, ಹಾಲಿವುಡ್ ಸಿನಿಮಾದಲ್ಲೂ ಈ ಥರದ ಕಾರ್ ಚೇಸು ಇತ್ತೀಚಿನ ದಿನಗಳಲ್ಲಿ ಬರಲಿಲ್ಲ ಅನ್ನೋದನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ಅಂಥ ರೋಮಾಂಚಕಾರಿಯಾದಂಥ ಕಾರ್ ಚೇಸಿಂಗ್ನ ಸೀನ್ ಇದು. ನೀವು ಪ್ರತಿ ಫೈಟು, ಇಲ್ಲಿ ಬರುವಂಥ ಪ್ರತಿ ಫೈಟು ಹೇಗಿದೆ ಅಂತಂದರೆ, ಹೀಗೆ ಆರಂಭ ಆದರೆ ಹೀಗೆ 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 ಹೋಗಿ ಕ್ಲೈಮ್ಯಾಕ್ಸಲ್ಲಿ ಅದು ಶಿಖರಪ್ರಾಯವಾಗಿ ನಿಲ್ತದೆ. ಆಮೇಲೆ ಇಡೀದಾದಂಥ ಚಿತ್ರದಲ್ಲಿ ನೀವು ಕಥೆ ಬಗ್ಗೆ ಮಾತಾಡ್ತಿರೋ, ಕಥನಗಾರಿಕೆ ಬಗ್ಗೆ ಮಾತಾಡ್ತಿರೋ, ಕ್ಯಾಮರಾ ಬಗ್ಗೆ ಮಾತಾಡ್ತಿರೋ, BGMನ ಬಗ್ಗೆ ಮಾತಾಡ್ತಿರೋ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಿರೋ, ದೃಶ್ಯಗಳ ಜೋಡಣೆ ಬಗ್ಗೆ ಮಾತಾಡ್ತಿರೋ, ಪಾತ್ರಗಳ ಆಯ್ಕೆ ಬಗ್ಗೆ ಮಾತಾಡ್ತಿರೋ, ರಿದಮ್ ಬಗ್ಗೆ ಮಾತಾಡ್ತಿರೋ, ಯಾವುದ್ರ ಬಗ್ಗೆ ಮಾತಾಡೋಣ? ಕಲೆಯ ಬಗ್ಗೆ ಮಾತಾಡೋಣವೇ? ಅಂದರೆ ಒಂದು ಸಿನಿಮಾದ ಎಲ್ಲ ಭಾಗಗಳನ್ನು, ಪ್ರತಿ ಸೀನನ್ನು ನೀವು ಪ್ರತಿ ಸಿನಿಮಾ ಅಂತ ಭಾವಿಸಿದರೆ, ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೀನು, ಪ್ರತಿಯೊಂದು ಘಟನೆಯು, ಪ್ರತಿಯೊಂದು ಕ್ಷಣವೂ ನನ್ನ ಪಾಲಿಗೆ ಪ್ರತಿಯೊಂದು ಸಿನಿಮಾದಷ್ಟೇ ಮಹತ್ವ ಅಂತ ಭಾವಿಸಿದರೆ ಒಬ್ಬ ನಿರ್ದೇಶಕ, ಒಂದು ಸಿನಿಮಾ ಹೇಗೆ ಬರ್ಬೋದು? ಹಾಗೆ ಬಂದಿದೆ. ಆಮೇಲೆ KGF ಮೊದಲ ಭಾಗಕ್ಕೂ KGF ಎರಡನೇ ಭಾಗಕ್ಕೂ ಹೋಲಿಸಿದರೆ, KGF ಮೊದಲ ಭಾಗ ಕೇವಲ ಟ್ರೇಲರ್ ಅಂತ ಹೇಳಿದ್ರಲ್ಲ ಪ್ರಶಾಂತ್ ನೀಲ್, ಅದು 100ಕ್ಕೆ 1000 ಪಟ್ಟು ಸತ್ಯ. ಮೊದಲ ಸಿನಿಮಾ ಈ ಭಾಗ 2ರ ಎದುರು ನಿವಾಳಿಸಿ ತೆಗೆಯಬೇಕು. ಅದು ಬಾಹುಬಲಿಗೂ ಇದೇ ಮಾತನ್ನು ಹೇಳಿದ್ದೆ ನಾನು. ಬಾಹುಬಲಿ ಭಾಗ 2ನ್ನು ನೋಡಿದಾಗ ಮೊದಲ ಭಾಗವನ್ನು ನಿವಾಳಿಸಿ ತೆಗೆಯಬೇಕು ಅಂತ ಇದೇ ಮಾತನ್ನು ಹೇಳಿದ್ದೆ. ಸತ್ಯ ಅದು. ಮತ್ತು ಹಾಗೆ ಆಗಬೇಕು. ಒಂದು ಭಾಗದಿಂದ ಇನ್ನೊಂದು ಭಾಗ ಬರ್ತದೆ ಅಂತ ಆದರೆ, ನೀವು ಹ್ಯಾರಿ ಪಾಟರ್ ಭಾಗ 1, ಭಾಗ 2, ಭಾಗ 3, ಭಾಗ 4, 6, 7, 8 ಎಲ್ಲ ಬಂತಲ್ಲ, ಒಂದು ಭಾಗಕ್ಕಿಂತ ಒಂದು ಭಾಗ ಅತ್ಯುತ್ತಮವಾಗಿತ್ತು. ಹಾಗೆಯೇ ಈ ಸಿನಿಮಾ ಕೂಡ ಕನ್ನಡದ ಇಡೀ ಜಗತ್ತಿನಲ್ಲಿ ಪ್ರಾಯಶಃ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಈ ನರಿಗಳು, ಕೋತಿಗಳು, ನಾಯಿಗಳು ಅಂತೆಲ್ಲ ಬಂತಲ್ಲ, ಅದು ಆ ಸೀರೀಸನ್ನು ಬಿಟ್ಟರೆ, ನೀವು ಭಾಗ 1, ಭಾಗ 2 ಮಾಡಿ ಭಾಗ 1ನ್ನು ನೀವು ಏನೂ ಅಲ್ಲ ಅನ್ನುವ ರೀತಿಯಲ್ಲಿ ತಾನಾಗಿ ತನ್ನ ಸಿನಿಮಾವನ್ನು ನುಚ್ಚು ನೂರು ಮಾಡಿ 2ನೇ ಸಿನಿಮಾವನ್ನು ಉತ್ತುಂಗಕ್ಕೆ ಏರಿಸೋದಿದೆಯಲ್ಲ, ಅದು ಈಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಆಮೇಲೆ ಒಬ್ಬ ನಾಯಕನನ್ನು, ಯಶನ್ನು ನಾಯಕನಾಗಿ ನೀವು ನೋಡ್ತೀರಲ್ಲ, 14 ವರ್ಷದ ಜರ್ನಿ, ಇಲ್ಲಿಯವರೆಗೆ ನೋಡಿದ ಯಶ್ ಏನಿದ್ದಾರಲ್ಲ, ಅವರ ಇಡೀದಾಗಿ ಮುರಿದು ಅದನ್ನು ಹೊಸತಾಗಿ ಕಟ್ಟಿದರೆ
ಯಶ್ ಹೇಗೆ ಬರಬಹುದು ಅಂತ ನೀವು ನೋಡೋದಿದ್ದರೆ KGF 2ನಲ್ಲಿ ನೋಡಬೇಕು. ಯಶ್ನ ಡೆಡಿಕೇಶನ್ ನೋಡಿ, ಯಶ್ನ ವಿನಯ, ಪಾತ್ರದ ವಿನಯ, ನಿರ್ದೇಶಕನೊಟ್ಟಿಗಿನ ವಿನಯ, ಸಮಯದೊಟ್ಟಿಗಿನ ವಿನಯ, ತಾಳ್ಮೆ, ಒಂದು ಸಿನಿಮಾವನ್ನು ತಪಸ್ಸಿನ ರೀತಿಯಲ್ಲಿ ಹೇಗೆ ಭಾವಿಸಬಹುದು ಅನ್ನೋದಕ್ಕೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಪ್ರಭಾಸನನ್ನು ಹೇಳ್ತೇವೆ ನಾವು, ಬಾಹುಬಲಿಗೆ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡ್ದ ಅಂತ. ಅದಕ್ಕಿಂತ 100 ಪಟ್ಟು ಡೆಡಿಕೇಶನ್ ಈ ಸಿನಿಮಾಕ್ಕೆ ಬೇಕಾಗಿತ್ತು ಅನ್ನೋದನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಅದನ್ನೇ ಯಶ್ ಕೊಟ್ಟಿದ್ದಾರೆ. ಆಮೇಲೆ ಅನಂತ್ನಾಗಿಲ್ಲ ಈ ಸಿನಿಮಾದಲ್ಲಿ ಅಂತ ಒಂದು ಕೂಗೆ ಎದ್ದಿತ್ತಲ್ಲ. ಪತ್ರಕರ್ತನಾಗಿ KGF ಮೊದಲ ಭಾಗವನ್ನು ನೆರೇಟ್ ಮಾಡಿದವರು ಎರಡನೇ ಭಾಗವನ್ನು ನೆರೇಟ್ ಮಾಡಬೇಕು. ಅಲ್ಲಿ ಅನಂತ್ನಾಗ್, ಮಾಳವಿಕಾ, ಭರಣ 3 ಜನ ಪತ್ರಿಕಾ ಆಫೀಸಲ್ಲಿ ಕೂತ್ಕೊಂಡು ಈ ಸಿನಿಮಾವನ್ನು ನೆರೇಟ್ ಮಾಡ್ತಾರೆ. ಅನಂತ್ನಾಗ್ನ ಇಲ್ಲ ಅಂತ ಹೇಳಿದ್ವಲ್ಲ, ಅನಂತ್ನಾಗ್ ವೈಯಕ್ತಿಕ ಕಾರಣಕ್ಕಾಗಿ ತಾನು ಮಾಡೋದಿಲ್ಲ ಅಂತ ಈ ಸಿನಿಮಾದಿಂದ ಹೊರಗಡೆ ಉಳಿದಿದ್ರು ಅನ್ನುವ ಸತ್ಯ ಇತ್ತಲ್ಲ, ಪ್ರಶಾಂತ್ ನೀಲ್ ಅದನ್ನು ಎಷ್ಟು ಚೆನ್ನಾಗಿ, ಎಷ್ಟು ಬ್ರಿಲಿಯಂಟ್ ಆಗಿ ನಿಮಗೆ ಹೀಗೂ ಮಾಡಲಿಕ್ಕೆ ಸಾಧ್ಯವೇ ಅನ್ನುವ ರೀತಿಯಲ್ಲಿ ಅನಂತ್ನಾಗನ ಇರುವಿಕೆಯನ್ನು ಇಲ್ಲದೆಯೂ ಇರುವ ಹಾಗೆ ಇಡೀ ಚಿತ್ರದುದ್ದಕ್ಕೆ ಆ ಇರಿಸಿಕೊಂಡ ರೀತಿ ಇದೆಯಲ್ಲ, ವಾಹ್, ಬ್ಯೂಟಿಫುಲ್. ಅನಂತ್ನಾಗಿಲ್ಲ, ಆದರೆ ಅನಂತ್ನಾಗಿದ್ದಾರೆ. ಅನಂತ್ನಾಗನ ಜಾಗಕ್ಕೆ ಪ್ರಕಾಶ್ ರೈ ಬಂದಿದ್ದಾರೆ, ಆದರೆ ಅನಂತ್ನಾಗನ ಅಸ್ತಿತ್ವದಲ್ಲೇ ಕತೆ ಸಾಗುತ್ತೆ. ಇದು ನಿರ್ದೇಶಕನ ತಾಕತ್ತು. ನಮ್ಮಲ್ಲಿ ಬಹುತೇಕವಾಗಿ ನಾಯಕನ ಓರಿಯೆಂಟೆಡ್ ಸಿನಿಮಾದಲ್ಲಿ ನಾಯಕನನ್ನೇ ವಿಜೃಂಭಿಸುವ ಮೂಲಕ ಉಳಿದೆಲ್ಲ ಪಾತ್ರಗಳನ್ನು ಪೇತಾಳಗಳ ಹಾಗೆ ಸೃಷ್ಟಿಸಲಾಗ್ತದೆ. ಇಲ್ಲದೇ ಇದ್ದರೂ ನಮ್ಮ ಕನ್ನಡದ ಮಹಾನಾಯಕರು ಆ ನಿರ್ದೇಶಕನನ್ನು ಓವರ್ಟೇಕ್ ಮಾಡಿ ತಮ್ಮ ಪಾತ್ರವನ್ನಷ್ಟೇ ಗಟ್ಟಿ ಮಾಡಿಕೊಂಡು ಉಳಿದವರನ್ನೆಲ್ಲ ಈ ನಿಮ್ಮ ಪೇತಾಳಗಳ ಥರ ಮಾಡಿ ಮುಗಿಸ್ತಾರೆ. ಪ್ರಶಾಂತ್ ನೀಲ್ಗೆ ಎಂಥ ಸ್ವಾತಂತ್ರ್ಯ ಇತ್ತು ಇಲ್ಲಿ ಅನ್ನೋದನ್ನು, ಈಸ್ ದ ರಿಯಲ್ ಕ್ಯಾಪ್ಟನ್ KGF 2 ಅಥವಾ KGF 1ನಲ್ಲಿ. ಯಾಕೆಂತಂದರೆ ನೀವು ಯಶ್ನ ಪಾತ್ರವನ್ನು ಎಷ್ಟು ಗಟ್ಟಿಯಾಗಿ ನೋಡ್ತಿರೋ, ಪ್ರತಿ ಕ್ಷಣ ಪ್ರತಿ ಸೀನು ನೀವು ಯಶ್ನನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನು ಡೈಲಾಗ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೇ ಒಂದು 25 ನಿಮಿಷ ಮಾತಾಡೋದಿಲ್ಲ. ಯಾಕೆಂತಂದರೆ ಪ್ರತಿ ಡೈಲಾಗ್ ಪಂಚಿಂಗ್ ಡೈಲಾಗ್, ಪ್ರತಿ ಡೈಲಾಗ್ ಅರ್ಥಪೂರ್ಣವಾದ ಡೈಲಾಗ್, ಪ್ರತಿ ಸಂಭಾಷಣೆ ಅದು ವ್ಯಕ್ತಿಗತವಾಗಿ ಯಶ್ಗೆ ತಗೊಳ್ಳಿ, ಸಮಾಜಕ್ಕೂ ತಗೊಳ್ಳಿ, ಸಂಪೂರ್ಣವಾಗಿ ಇಡೀ ಭಾರತೀಯ ಚಿತ್ರರಂಗಕ್ಕೆ ತೆಗೆದುಕೊಳ್ಳಿ, ಅಥವಾ ವಿಶ್ವದ ಚಿತ್ರರಂಗದ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ, ಅದು ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಆಮೇಲೆ ಸೀನ್ಗಳು, ಒಂದು ಪ್ರಥಮದಲ್ಲಿ ಯಶ್ನ ಎಂಟ್ರಿ ಆದ ತಕ್ಷಣ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ಇದೇ ಆ್ಯಂಡ್ರೂಸ್, ಆಮೇಲೆ ರಾಜೇಂದ್ರ ದೇಸಾಯಿ, ಕಮಲ್ ಇವರದೆಲ್ಲ ಗ್ಯಾಂಗು ಅಲ್ಲಿ ಸೇರಿಕೊಳ್ತದೆ. ಹೇಗೆ ಈ ಸಾಮ್ರಾಜ್ಯದ ಮೇಲೆ ನಮ್ಮ ಕಬ್ಜವನ್ನು ಮಾಡೋದು ಅಂತ ಅಲ್ಲಿ ರಾಕಿ ಬಾಯ್ ಎಂಟ್ರಿ ಆಗುತ್ತೆ. ನೀವು ಅದು ಒಂದು ಇಡೀ ದೃಶ್ಯವನ್ನು ನೋಡಬೇಕು. ಅಲ್ಲಿಯ ಮಾತು, ಕತೆ, ಆಮೇಲೆ ಆ್ಯಕ್ಷನ್ನು, ಆ್ಯಕ್ಟಿಂಗು ಅದ್ಭುತ. ಅದೇ ರೀತಿಯಲ್ಲಿ ರವೀನಾ ಟೆಂಡನ್ ಪ್ರಧಾನಿಯಾಗಿದ್ದಾಗ ಅಲ್ಲಿ ಯಶ್ನ ಒಂದು ಮುಖಾಮುಖಿ ಆಗುತ್ತೆ. ವಾಹ್, ಅಲ್ಲಿ ನೋಡಬೇಕು ನೀವು, ಅದ್ಭುತ. ತೆಲುಗಿನ ರಮೇಶ್ ಇದ್ದಾರಲ್ಲ, ಅವರಿಲ್ಲಿ CBI ಪಾತ್ರ ಮಾಡಿದ್ದಾರೆ, ಸ್ವತಃ ತಾನೇ ಡಬ್ ಮಾಡಿದ್ದಾರೆ. ನೀವು ಕನ್ನಡದ ನಟರು ನಾಚಬೇಕು, ಅಷ್ಟು ಅದ್ಭುತವಾಗಿ ಡಬ್ ಮಾಡಿದ್ದಾರೆ. ಅದು ಡೆಡಿಕೇಶನ್. ಆಮೇಲೆ ಅಧೀರ್ನ ಪಾತ್ರದ ಮೇಕಪ್ಪೇ ಇದೆಯಲ್ಲ, ಕಾಸ್ಟ್ಯೂಮ್ ಇದೆಯಲ್ಲ, ಲುಕ್ ಇದೆಯಲ್ಲ, ಅದೇ ಸಾಕು. ನೀವು ನಂಬಲಿಕ್ಕಿಲ್ಲ, ಆ ಇಡೀ ಖಳನಾಯಕ ಮತ್ತು ಪ್ರತೀಕ್ ನಾಯಕನ ಮಧ್ಯೆಯ ಹೋರಾಟ ಇದೆಯಲ್ಲ, ಮೊದಲ ಅರ್ಧದಲ್ಲಿ ಅಧೀರ ಗೆಲ್ತಾನೆ, ದ್ವಿತೀಯ ಅರ್ಧದಲ್ಲಿ ಮತ್ತೆ ಯಶ್ ಗೆಲ್ತಾನೆ. ಈ ಇಬ್ಬರು ಗೆಲುವಿನ ಸೋಲಿನ ಮೇಲಾಟದಲ್ಲಿ ಕ್ಲೈಮ್ಯಾಕ್ಸ್ ಆಗುತ್ತೆ. ವಾಹ್, ಅಂದರೆ ನಾನು ಹೇಳೋದು, ರಾಜ್ಕುಮಾರ್ ಒಂದು ಮಾತು ಹೇಳ್ತಾ ಇದ್ರು, ನಿಮ್ಮ ರಾಜ್ಕುಮಾರ್ ಶ್ರೇಷ್ಠವಾಗಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತಂದರೆ ಅಲ್ಲಿ ವಜ್ರಮುನಿ, ಪಾಲಣ್ಣ, ನರಸಿಂಹರಾಜು, ಪಂಡ್ರಿಬಾಯಿ ಈ ಥರದ ಎಲ್ಲ ಪಾತ್ರಗಳು ಅಷ್ಟೇ ಅದ್ಭುತವಾಗಿ ಕಾಣಿಸ್ಕೋಬೇಕು. ಅದಕ್ಕೂ ಜೀವ ಇರಬೇಕು. ಕೇವಲ ನಾಯಕರಿಗೆ ಜೀವ ಇದ್ದರೆ ಸಾಲದು. ಅದನ್ನು ಪ್ರಶಾಂತ್ ನೀಲ್ ಮಾಡಿದ್ದಾರೆ.
ಪ್ರತಿ ಪಾತ್ರಕ್ಕೂ ಅದರದೇ ಆದಂಥ ಸ್ಯಾಂಟಿಟಿ ಇದೆ. ಹಾಗೆಯೇ ವಿಜುವಲಿ ಅಂತೂ, ಆಮೇಲೆ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ. ದಯವಿಟ್ಟು ಯಾರು ನೀವು ಮೊಬೈಲು ಗಿಬೈಲು ನಿಮ್ಮದು ಏನೋ ಅಮೆಝಾನೋ ಪ್ರೀಮಿಯರೋ ಇನ್ನೊಂದು ನೋ, ಈ ಸಿನಿಮಾವನ್ನು ನೀವು ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ಕಣ್ಣು, ಹೃದಯ, ಮನಸ್ಸು ಎಲ್ಲ. ಆಮೇಲೆ ಒಮ್ಮೆ ನೋಡುವ ಸಿನಿಮಾ ಅಲ್ಲ ಇದು. ಸ್ಕ್ರೀನ್ ಪ್ಲೇ ಇದೆಯಲ್ಲ, ಸ್ಕ್ರೀನ್ ಪ್ಲೇ ಇದನ್ನು ಇಟ್ಕೊಂಡು ಪಾಠ ಮಾಡ್ಬೋದು ರೀ. ಫ್ಲ್ಯಾಶ್ ಬ್ಯಾಕು ಅದು ಅದೇ ತಂತ್ರ ಅಂತ ಇಟ್ಕೊಳ್ಳೋಣ. ಆದರೆ ಅದು ಯಾವ ರೀತಿ ಕಾಂಪ್ಲಿಕೇಟೆಡ್ ಆಗಿದೆ ಮತ್ತು ಎಷ್ಟು ಶ್ರೇಷ್ಠವಾಗಿದೆ ಅಂತಂದರೆ, ನೀವು ಒಮ್ಮೆ ಸಿನಿಮಾವನ್ನು ನೋಡಿದರೆ ದುಡ್ಡು ಕೊಟ್ಟದ್ದಕ್ಕೆ ಪೈಸಾ ಬಂತು ಅಂತ. ಆದರೆ 1, 2, 3, 4 ಸರಿ ಬಹುಶಃ ಈ ಸಿನಿಮಾವನ್ನು ನೋಡ್ತಾರೆ ಜನ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಆ ಸಿನಿಮಾ ಅರ್ಥ ಆಗಬೇಕು ಅಂತಂದರೆ ನೀವು ಕನಿಷ್ಠ 2 ಅಥವಾ 3 ಸರಿ ನೋಡಬೇಕು. ಆ ಥರದ ಒಂದು ಸ್ಕ್ರೀನ್ ಪ್ಲೇ, ಆ ಥರದ ಸೀನು, ಆ ಥರದ ಆ್ಯಕ್ಷನ್ನು, ಆ ಥರದ ಸಂಭಾಷಣೆ, ಮಧ್ಯದಲ್ಲಿ ಹ್ಯೂಮರು. ಒಂದು ಪೊಲೀಸ್ ಠಾಣೆಯನ್ನು ಉಡಾಯಿಸುವ ಸೀನ್ ಇದೆ. ನೀವು ನೋಡ್ತೀರಿ ಟ್ರೇಲರಲ್ಲಿ, ಒಂದು ಗನ್ನು, ಆ ಗನ್ನಕ್ಕೆ ತುದಿ ಕೆಂಪಾಗಿರ್ತದೆ, ಅದಕ್ಕೆ ಸಿಗರೇಟು ಸೇರ್ತಾನೆ, ಆ ಸೀನ್ ಅದು. ನೀವು ಆ ಇಡೀ ಸೀನನ್ನು ನೋಡಿದರೆ ಕನ್ನಡದಲ್ಲಿ ಇವತ್ತಿನವರೆಗೂ ಈ ಸೋ ಕಾಲ್ಡ್ ನಿರ್ದೇಶಕರು ಮತ್ತು ನಾಮಾಂಕಿತ ನಾಯಕರು ಮಾಡಿದ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಇಲ್ಲದಿದ್ದಂಥ ಗಟ್ಟಿತನ, ಶ್ರೇಷ್ಠತೆ ಮತ್ತು ಗಿಮಿಕ್ಕು, ಹ್ಯೂಮರು, ಅದ್ಭುತ, ಎಂಜಾಯ್ಮೆಂಟು ಎಲ್ಲವೂ ಇದೆ. ಅಲ್ಲೊಂದು ಹುಡುಗ ಬರ್ತಾನೆ, ಅವನ ಡೈಲಾಗ್ ಕೇಳಬೇಕು ನೀವು, ಅಷ್ಟು ಚಂದ ಅದು. ಅಂದರೆ ಪ್ರತಿ ಸೀನನ್ನು ಕೆತ್ತಿದ್ದಾರೆ. 8 ವರ್ಷ ಸುಮ್ಮನೆ ಕೂತು ಆರ್ಟೆ ಹೊಡೆದದ್ದಲ್ಲ, ಕರೋನಾ ಬಂತು ಅಂತೇಳಿ ಮನೇಲಿ ಕೂತ್ಕೊಂಡು ಗುಂಡಾಕ್ಕೊಂಡು ಮಜಾ ಮಾಡಿದ್ದಲ್ಲ, ಸೀನ್ ಟು ಸೀನ್ ಕೆತ್ತಿದ್ದು. ಅದು ಇಲ್ಲಿ ಗೊತ್ತಾಗುತ್ತೆ. ಭಾರತೀಯ ಚಿತ್ರರಂಗ ಮತ್ತೊಮ್ಮೆ ತನ್ನನ್ನು ಮರುಸೃಷ್ಟಿ ಮಾಡಿಕೊಳ್ಳುವಂಥ ತುರ್ತನ್ನು KGF 2 ತಂದು ನಿಲ್ಲಿಸಿದೆ. ಕನ್ನಡದ ಸಿನಿಮಾ ನಮ್ಮದು ವಿಶ್ವಾದ್ಯಂತ ಬಿಡುಗಡೆ ಆಯಿತು. ಭಾರತದಾದ್ಯಂತ, ವಿಶ್ವಾದ್ಯಂತ, ಅಲ್ಲಿ ಇಲ್ಲಿ ಅಂತೇಳಿ ದೊಡ್ಡ ದೊಡ್ಡ ಇಲ್ಲಿ ಪೇಪರಲ್ಲಿ ಹಾಕ್ಸ್ಕೊಳ್ತಿದ್ರಲ್ಲ ಪುಟ್ಗೋಸಿಗಳು, ಅವರೆಲ್ಲ ಇವತ್ತು ಮುಖ ತೊಳ್ಕೊಂಡು ನೋಡ್ಬೇಕು ಸಿನಿಮಾನ. ಯಾಕೆ ಹೇಳಿ? ಇಡೀ ವಿಶ್ವದಲ್ಲಿ ಇವತ್ತು ವಿಜೃಂಭಿಸ್ತಾ ಇರುವಂಥ ಏಕೈಕ ಸಿನಿಮಾ KGF 2. ಯಾವುದು ಸುಳ್ಳಿಲ್ಲ, ಬೊಗಳೆ ಇಲ್ಲ, ಎಲ್ಲ ಭಾಷೆಯಲ್ಲೂ ಚಿತ್ರಾನ್ನವಾಗಿ ಉಡಾಯಿಸಿ ಹೋಗ್ತಾ ಇದೆ. ಬೀಸ್ಟು ಇಲ್ಲ, ಯಾವುದೂ ಇಲ್ಲ. ಇನ್ನು ಸಿನಿಮಾ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ನೋಡಿಕೊಂಡು, ಈ ಸಿನಿಮಾವನ್ನು ನೋಡ್ಕೊಂಡು ಹೇಗೆ ಸಿನಿಮಾ ಮಾಡಬೇಕು ಅಂತ ಕಲಿಬೇಕು. ಕನ್ನಡಕ್ಕಂತೂ ಯಶ್ನ ಇಡೀ ಟೀಮು ಪಂಥಾಹ್ವಾನವನ್ನು ಕೊಟ್ಟಿದೆ. ವಾಟ್ ನೆಕ್ಸ್ಟ್? ಯಾವ ಸಿನಿಮಾ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಯಾಕೆಂತಂದರೆ KGF 2 ಈಕ್ವಲ್ ಟು ಹಾಲಿವುಡ್ ಸಿನಿಮಾ. ನೆನಪಿಡಿ, ಪ್ರತಿಯೊಂದು ದೃಷ್ಟಿಯಲ್ಲೂ. ಅದು ರವಿ ಬಸ್ರೂರ್ ಕೆಲಸ ಅಂತೂ, ಆ BGM, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಬಹುಶಃ ನೀವು ಯಾವ ಸಿನಿಮಾದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನೆವರ್, ನೋ. ಅದರಲ್ಲೂ ನಿರ್ಮಾಪಕ, ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಬೇಕು. ಸತ್ಯ ಹೇಳ್ತೇನೆ, ಅವನು ಯಾವ ಪುಣ್ಯಾತ್ಮೆಯ ಹೊಟ್ಟೆಯಲ್ಲಿ ಹುಟ್ಟಿದನೋ ಈ ಸಿನಿಮಾಕ್ಕೆ ಬಂದಿದ್ದಾನೋ ನನಗೆ ಗೊತ್ತಿಲ್ಲ. ನೀನು ಏನಾದರೂ ಮಾಡಯ್ಯ, ಏನಾದರೂ ಖರ್ಚು ಮಾಡಯ್ಯ, ದುಡ್ಡಿನ ಹೊಳೆಯನ್ನೇ ಹರಿಸಿದ್ದಾನೆ. KGFನ ಗರ್ಭದಿಂದ ನಾಯಕ ಚಿನ್ನವನ್ನು ಹೇಗೆ ಮೊಗೆದು ತೆಗಿತಾನೋ ಅದೇ ಥರ ಮೊಗದು ನಿರ್ಮಾಪಕ ಈ ಸಿನಿಮಾಕ್ಕೆ ದುಡ್ಡನ್ನು ಚೆಲ್ಲಿದ್ದು ನಿಮಗೆ ಪ್ರತಿ ಹಂತದಲ್ಲೂ ಗೊತ್ತಾಗುತ್ತೆ. ಅದ್ಭುತ ರೀ. ನಿಜಕ್ಕೂ ಹೇಳ್ತೇನೆ, ನನಗೆ ಒಂದು ಎದೆಗುದಿ ಇತ್ತು. ನನ್ನ ಸಹೋದ್ಯೋಗಿಗಳೊಟ್ಟಿಗೆ ಮಾತಾಡ್ತಾ ಹೇಳಿದ್ದೆ ನಾನು, KGF 2 ಈ ಥರ ಅಬ್ಬರ ಮಾಡೋದು ನೋಡಿದ್ರೆ ಅಬ್ಬರಿಸಿದ ಸಿನಿಮಾ ಗೊಬ್ಬರಕ್ಕೆ ಸಮಾನ ಅಂತ ಇತಿಹಾಸ ಇದೆ ನಮ್ಮಲ್ಲಿ. ಆದರೆ KGF 2 ನೋ. ಯಶ್ ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ಕಾಲವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಪ್ರಶಾಂತ್ ನೀಲ್ ನಿರ್ದೇಶಕರ ಇಡೀದಾದಂಥ ಭಾರತೀಯ ನಿರ್ದೇಶಕರಲ್ಲೇ ಅಗ್ರ ಪಂಕ್ತಿಯಲ್ಲಿ ನಿಂತಿದ್ದಾನೆ ಮತ್ತು ನಿಲ್ಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಭುವನ್ ಗೌಡನ ಕ್ಯಾಮರಾದ ಭಾಷೆಯನ್ನು ಕಲಿಸುವಾಗೆ ಇದೆ. ರವಿ ಬಸ್ರೂರವರ ಮ್ಯೂಸಿಕ್ಕು ಕೂಡ ಇಡೀದಾಗಿ ನಮ್ಮ ಚಿತ್ರರಂಗ
ಅವರನ್ನು ನೋಡಿ ಕಲಿಯಬೇಕಾದತ್ತಿದೆ. ನಾನೇ ದೊಡ್ಡ ಶಂಡಿ ಅಂತ ಹೇಳಿಕೊಂಡು ಇಲ್ಲಿ ತಿರುಗಾಡೋರು ಇದ್ದಾರಲ್ಲ ಕನ್ನಡದಲ್ಲಿ, ದಯವಿಟ್ಟು ಗಮನಿಸಿ. ಈ ತಂಡವನ್ನು ಅಭಿನಂದಿಸಿ, ಕನ್ನಡದ ನಾಯಕರೇ ಸ್ವಪ್ರೇರಣೆಯಿಂದ KGF 2 ಬಗ್ಗೆ ಮಾತಾಡಿ ಅದನ್ನು ಪ್ರೋತ್ಸಾಹಿಸಿ. ಇದು ಭಾರತದ ಹೆಮ್ಮೆ, ಕನ್ನಡದ ಹೆಮ್ಮೆ. ಚಿತ್ರರಂಗದಲ್ಲಿ ಕನ್ನಡಕ್ಕೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಅಂತಿದ್ರಲ್ಲ, ಮಾರ್ಕೆಟನ್ನೇ ಉಡಾಯಿಸಿಬಿಟ್ಟಿದ್ದಾರೆ. ಎಲ್ಲೋದ್ರೂ ಮಾರ್ಕೆಟೇ. ಇವತ್ತು ಹಿಂದಿ ಚಿತ್ರರಂಗದವರು, ತಮಿಳು ಚಿತ್ರರಂಗದವರು, ಆ ಮಲಯಾಳಂನವರು, ಆ ತೆಲುಗಿನವರು ನಮ್ಮ ರಾಕಿ ಬಾಯ್ ಯಶ್ 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 ನಮ್ಮ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದದನ್ನು ಕೇಳಿ ಧನ್ಯವಾಯ್ತು ರೀ ಜೀವನ. ನಾವು ಇಷ್ಟು ವರ್ಷ ಚಿತ್ರರಂಗದ ಬಗ್ಗೆ ಕೆಲಸ ಮಾಡ್ತಾ, ಮಾತಾಡ್ತಾ, ಬರೆತಾ ಬಂದಿದ್ದಕ್ಕೆ ಕೊನೆಗೂ ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ